ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿದಂತೆ ರಾಜಭವನದ ಮುಂದೆ ಪ್ರತಿಭಟನೆ ನಡೆದಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಜಭವನ ಚಲೋ ಇವತ್ತು ನಡೆಯಿತು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ವಾಟಾಳ್ ನಾಗರಾಜ್. ರಾಜಭವನದ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶಿಸಿದ್ದಾರೆ. ಮತ್ತೊಬ್ಬರು ಹೋರಾಟಗಾರ ಶ್ರೇಯಸ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೋಕಶಕ್ತಿ ಸಂಘಟನೆಯ ಅಧ್ಯಕ್ಷ ಶ್ರೇಯಸ್ಸನ್ನ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಠಾಣಾ ಪೊಲೀಸರು. ರಾಜಭವನ ಚಲೋ ಹಮ್ಮಿಕೊಳ್ಳಲಾಗಿತ್ತು. ರಾಜಭವನದ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವಂಥ ಪ್ರಯತ್ನಗಳಾಯಿತು. ಈ ವೇಳೆ ಶ್ರೇಯಸ್ ಅನ್ನೋ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ RCB ಗೆಲುವಿನ ಸಂಭ್ರಮಾಚರಣೆಯ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ 11 ಜನ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಸರ್ಕಾರ ಏನ್ ಘೋಷಣೆ ಮಾಡಿದೆ, ಆ ಒಂದು 25 ಲಕ್ಷ ಘೋಷಣೆ ಮಾಡಿದೆ ಪರಿಹಾರ ಅಂತ, ಅದು ಸಾಕಾಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಲಾ 5 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ರಾಜಭವನದ ಮುಂದೆ ವಾಟಾಳ್ ನಾಗರಾಜ್ ಆರಂಭದಲ್ಲಿ ಒಂದು ಚಳವಳಿ ತರ ಮಾಡ್ತಾರೆ. ಆದ್ರೆ ಅವರು ರಾಜಭವನ ಹೋಗೋದಕ್ಕಿಂತ ಮುಂಚೆನೆ ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ನಿಮ್ಗೆ ರಾಜಭವನದ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಘಟನೆ ನಡೆದ ದಿನದಿಂದಲೂ ಕೂಡ ವಾಟಾಳ್ ನಾಗರಾಜ್ ಪ್ರತಿದಿನ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮತ್ತೆ BCCI ಮತ್ತೆ RCB ಜೊತೆಗೆ KSCA ಹಾಗೆ ಈ CCA ಕೇಂದ್ರ ಕ್ರಿಕೆಟ್ ಅಕಾಡೆಮಿ, ಈ ಎಲ್ಲ ಕ್ರಿಕೆಟ್ ಸಂಸ್ಥೆಗಳೆಲ್ಲರೂ ಕೂಡ ಸೇರ್ಕೊಂಡು ಒಬ್ಬೊಬ್ಬರಿಗೆ 5-5 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಇವರು ಒತ್ತಾಯಿಸ್ತಾ ಇರುವಂತಹದ್ದು. ಇವರ ಒಂದು ಪ್ರತಿಭಟನೆ ಮುಗಿದ ತಕ್ಷಣವೇ ದಿಢೀರ್ ಅಂತ ಅಲ್ಲಿ ಇನ್ನೊಬ್ಬನ ಎಂಟ್ರಿ ಆಗುತ್ತೆ. ಆತ ಶ್ರೇಯಸ್ ಅನ್ನುವಾತ, ಅಂದ್ರೆ ವೃತ್ತಿಯಲ್ಲಿ ಅಡ್ವೊಕೇಟ್ ಆಗಿರ್ತಾರೆ, ಬಟ್ ಅವ್ರದೇ ಒಂದು ಸಂಘಟನೆ ಕೂಡ ಇರುತ್ತೆ. ಅವರು ನಡ್ಕೊಂಡು ಹೋಗ್ತಾ ಇರೋ ರೀತಿಯಲ್ಲಿ ಬರ್ತಾರೆ. ದಿಢೀರ್ ಅಂತ ಅವರ ಪ್ಯಾಂಟ್ ನ ಜೋಬಲ್ಲಿ ಇದ್ದಂತಹ ಒಂದು ಕಪ್ಪು ಪಟ್ಟಿಯನ್ನ, ಆ ಒಂದು ಬಟ್ಟೆ ಏನಿರುತ್ತೆ ಅದನ್ನ ಪ್ರದರ್ಶನ ಮಾಡಿ ಏಕಾಏಕಿಯಾಗಿ ಸರ್ಕಾರಕ್ಕೆ ಆಕ್ರೋಶವನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ರಾಜಪುರದ ಮುಂದೆ ಇದ್ದಂತಹ ಎಲ್ಲ ಪೊಲೀಸರು ಕೂಡ ಅವ್ರನ್ನ ವಶಕ್ಕೆ ಪಡ್ಕೊಂಡು ಈಗ ಸದ್ಯ ಹೋಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.